ಚಿಕನ್ ಪೆಪ್ಪರ್ ಡ್ರೈ ಒಳ್ಳೆ ಅಡಿಗೆ ಮಾಡೋಣ, ಹೊಟ್ಟೆ ತುಂಬಾ ತಿನ್ನೋಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೂತ್ಕೊಂಡ್ ಬನ್ನಿ. ಇದೊಂದು ಕೋಳಿ ಇಟ್ಕೊಂಡು ಪೆಪ್ಪರ್ ಮಾಡಿಕೊಳ್ಳಿ. ಅದು ಅಲ್ಲ ತೋಟದಂಗ ಪೆಪ್ಪರ್ ಡ್ರೈ ಹುಡುಗರು ಕಾಣಿ ಕಲ್ ತರ್ತಿದ್ರು ಅಲೆ ಮಾಡು. ಇಲ್ಲ ಮಾಡೋಲ್ಲ. ಈರುಳ್ಳಿ ಗೊತ್ತಿದ್ರು ಕಾಣಿಯವ್ರು. ಊರ್ ಬದಿ ಎಲ್ಲ ಎಂತ ನಡೀತಿತ್ತ ಈಗ? ಅಡ್ಡಿಲ್ಲ ಅಂದ್ರೆ ಕಾರ್ಬಾರ್ ಜೋರ್ ಇತ್ತ. ಯಾರ ಇವಂದು ಶಾಲಿ ಹೈಸ್ಕೂಲ್ ಅಲ್ಲ ಈಗ ಎಲ್ಲ ಜೋರ್ ಆಯ್ತ. ಹೋಯ್ ನಾನ ಕೋಳಿ ಕೊತ್ತಿದ್ದೆ ಕಾಣಿ. ಕೆಂಪು ಟೊಮೆಟೊ ಕಾಣಿ. ಈಗ ನಾವು ಚಿಕನ್ ಪೆಪ್ಪರಿಗೆ ಟೊಮೆಟೊ ಕೊಚ್ಚುತ್ತಿದ್ದೆ. ಅದೆಂತದ ಅಷ್ಟೇನಾ? ಇಷ್ಟೇ ಹೋತೆ ಮರ ನೀ ಹಂಗಾರೆ ಎಷ್ಟಿತ್ತು ಹೇಳದ್ರಂಗೆ ಎಲ್ಲರೂ ಒಂದೊಂದು ಬಾಯಿ ತಿಂದ್ರೆ ಮುಗ್ದೋಯ್ತು. ನಾವ್ ಇಪ್ಪದೆಷ್ಟು 1 2 3 5 ಜನ ಇದ್ದು 4 kg ಕೋಳಿ ಇತ್ತಿಲ್ಲ. ಕೋಳಿ ಒಂದ್ 2 ನೀರಂಗ್ ತೊಳ್ದಾಯ್ತಾ? ಇನ್ನು ಅಡ್ಗೆ ಮಾಡುವಲ್ಲ. ಇವುದು ಸುಟ್ಟು ಅದ ಒಲೆನೇ ಇಲ್ಲ ಮಾರೆ. ನಾನು ಟೊಮೆಟೊ ಕೊಚ್ಚಾಯ್ತು, ಇನ್ನು ಎಂತ ಮಾಡಕ್ಕೂ ಇಲ್ಲ. ಎಲ್ಲ ಹೋದ ಗಾಳಿ ಹಿಡಿತ ಯಾವ್ದಕ್ಕಾರು ಒಳಗಾಕಿ ನಿಂದ ಹೇಳ್ತೆ. ಅವನ್ ಒಳಗೆ ಎತ್ತು. ಎಂತಕ್ಕೆ ಪೆಪ್ಪರ್ ಡ್ರೈಗೆ? ಹೌದಾ? ಹಾಯ್ ಕಾಣಿ, ನಾವೀಗ ಚಿಕನ್ ಪೆಪ್ಪರ್ ಮಾಡೋಕ್ ಫಸ್ಟ್ ಕಾಳು ಮೆಣಸು ಮತ್ತೆ ಜೀರಿಗೆನ ಹುರ್ಕೊಂಡ್ ಪುಡಿ ಮಾಡ್ಕ. ಅದಕ್ಕೆ ನಾ ಜೀರಿಗೆ ಹಾಕ್ತಿದ್ದೆ ಕಾಣಿ. ನಾವ್ ಅಲ್ಲಾಡ್ಸುದಾ? ಮತ್ತೆ ಜೀರಿಗೆ ಹಾಕಾಯ್ತ. ಈಗ ವಾಪಸ್ ಕಾಳು ಮೆಣಸು ಹಾಕ ಕಾಣಿ. ಅದಲ್ಲ ನಿಂದೆ ಇವತ್ತ. ಇದನ್ನ ಎಂತ ಮಾಡುದು? ಹಿಂಗೆ ಪೆಪ್ಪರ್ ಡ್ರೈ ಹಿಂಗೆ ಇದು ಎಂತ ಇದು ಪಟ್ಟ ಹುರಿತಿತ್ತ? ಎಂತ ಮಾಡುದ? ಪಟ ಕೈ ಬಿಡಿ. ಕಾಣಿ, ಈಗ ಕಾಳು ಮೆಣಸು ಮತ್ತೆ ಜೀರಿಗೆ ಹುರ್ಕೊಂಡಿತ್ತಲ್ಲ, ಅದನ್ನ ಈಗ ಪುಡಿ ಮಾಡ್ತಿದ್ದೆ. ಹಾಕೊಂಡಿದ್ದ ಸ್ವಲ್ಪ ಜಾಸ್ತಿ ಆಯ್ತಾ? ಸುಮಾರು ಬೇಕಾಗ್ತಲ್ಲ. ಚೂರ್ ಮೆಣಸು ಅಂದ್ರೆ ಇದೆ. ಇದು ಭಯಂಕರ ಖಾರ. ಹಾಯ್ ನಾವೀಗ ಪಾತ್ರೆ ಇಟ್ಟು ಅಡ್ಗೆ ಮಾಡೋ ಶುರು ಮಾಡುತ್ತೆ. ಎಂತಂದ್ರೆ ಪೆಪ್ಪರ್ ಡ್ರೈ ಅದ್ ಹೆಂಗಂದ್ರೆ ಫಸ್ಟ್ ಪಾತ್ರೆ ಇಡೋದು, ಆಮೇಲೆ ಎಣ್ಣೆ ಹಾಕುದು, ಅದ್ ಲೈಕ್ ಮಾಡಿ ಈರುಳ್ಳಿ ಆಗಿರೋಲ್ಲ ಕೊಚ್ಚಿತ ಅದ್ ಲೈಕ್ ಮಾಡಿ ಒಗ್ಗರಣೆ ಹಾಕಿ ಕೋಳಿ ಹಾಕಿ ಲೈಕ್ ಮಾಡಿ ಪೆಪ್ಪರ್ ಹೊಡಿ ಕಾರ್ನ್ ಫ್ಲೋರ್ ಎಲ್ಲ ಹಾಕಿ ಲೈಕ್ ಮಾಡಿ ಪೆಪ್ಪರ್ ಡ್ರೈ ಸೂಪರ್ ಮಾಡೋದು ಕಾಣಿ. ಎಲ್ಲರೂ ಕಾಣಿ. ಎಣ್ಣೆ ಎಂತ ಎಣ್ಣೆಯ? ಕರ್ಬೇವಿನ ಸೊಪ್ಪು, ಮೆಣಸು, ಈರುಳ್ಳಿ, ಹಾಯ್ ನಮ್ದು ಪೆಪ್ಪರ್ ಡ್ರೈ ರೆಡಿ. ಮನೆಯಲ್ಲಿ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಯ್ ಈಗ ಲೈಕ್ ಫ್ರೈ ಆಯ್ತು. ಇನ್ನು ಲೈಕ್ ಮಾಡಿ ಕೋಳಿ ಹೋಳನ್ನ ಹಾಕಿ ಸ್ವಲ್ಪ ನೀರ್ ಹಾಕಿ ಅದಾದ್ಮೇಲೆ ಸ್ವಲ್ಪ ನೀರ್ ಬಿಡುತ್ತೆ. ಅದು ಬೇಯುವರಿ ಹಂಗೆ ಇರ್ಲಿ. ಅದು ಸಮ ಬೆಂದ ಮೇಲೆ ಆಮೇಲೆ ಕಾಳು ಮೆಣಸು ಪುಡಿ ಸ್ವಲ್ಪ ಕಾರ್ನ್ ಫ್ಲೋರ್ ಎಲ್ಲ ಹಾಕಿ ಲೈಕ್ ಒಂಚೂರು ಗ್ರೇವಿ ಕಾಣಂಗ್ ಮಾಡಿ ಪೆಪ್ಪರ್ ಡ್ರೈ ರೆಡಿ ಆಗ. ಆಗ ಕೋಳಿ ಪೀಸ್ ಹಾಕ್ರ ಮೇಲೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಸ್ವಲ್ಪ ಬೇಯ್ಕ್. ಉಪ್ಪು, ಸ್ವಲ್ಪ ನೀರು ಸಾಕಲ್ಲ. ಇನ್ ಬೇಯ್ತಲ್ಲ ದಮ್ಮಕ್ ಅಗ್ಲ ಮಾಡ ಈಗ ಕಾಳು ಮೆಣಸು ಪುಡಿ ಹಾಕ್ತಿದ್ದೆ ಕಾಣಿ. ಇನ್ನು ಸ್ವಲ್ಪ ಆಗೋಗಿತ್ತಲ್ಲ. ಇನ್ನೊಂದ್ ಸ್ವಲ್ಪ ಹಾಕಕ್ಕೆ ಕೈ ಹಿಡುದಿಲ್ಲ ಅಷ್ಟ. ಸಾಕಲ್ಲ, ಸ್ವಲ್ಪ ಖಾರ ಜಾಸ್ತಿ ಇಲ್ಲಿ. ಹೋಯ್ ನಮ್ದು ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಯ್ತು ಕಾಣಿ. ಫಸ್ಟ್ ಕ್ಲಾಸ್ ಆದಂಗೆ ಪರ್ಮಳ್ಳೆ ನಮ್ಗೆ ಹಂಗ ಅನ್ಸಿತ್ತ ಕಾಣಿ. ಹೆಂಗ ಆಯ್ತು ನೀವ್ ಒಂಚೂರು ಕಾಣಿ ಕಾಣಿ. ಬಾರಿ ಫಸ್ಟ್ ಅದ ಇದು ಇಳಿಸ್ಲಕ್ಕ ಒಳ್ಳೆ ಆಯ್ತು. ಒಳ್ಳೆ ಗ್ರೇವಿ ಕಾಣ. ಇದು ಅಂತ ಮಾಡೋದು ಬಾರಿ ಸುಲಭ ಇತ್ತ. ಫಸ್ಟ್ ಕೋಳಿ ತಗೋಬರ್ತಿಲ್ಲ ಅಂಗಡಿಯಿಂದ, ಅದನ್ನ ಲೈಕ್ ಮಾಡಿ ತೊಳ್ಕೊಳ್ಳಿ. ಆಮೇಲೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಮೆಣಸು ಎಲ್ಲ ಲೈಕ್ ಮಾಡಿ ಇದು ಹಸ್ಕೊಂಡು ಸ್ವಲ್ಪ ಕಾಳು ಮೆಣಸು ಹುಡಿ ಮಾಡ್ಕೊಂಡು ಅದಕ್ಕೆ ಲೈಕ್ ಮಾಡಿ ಒಗ್ಗರಣೆ ಇಟ್ಟು ಲೈಕ್ ಮಾಡಿ ಕೋಳಿ ಹಾಕಿ ಕೋಳಿ ಬೆಂದ ಮೇಲೆ ಲೈಕ್ ಮಾಡಿ ಇದು ಹುಡಿ ಮಾಡ್ಕೊಂಡು ಕಾಳು ಮೆಣಸನ್ನ ಹಾಕಿ ಲೈಕ್ ಮಾಡಿ ಕಲಸಿ ಸ್ವಲ್ಪ ನೀರ್ ಹಾಕಿ ಬೆನ್ಸ್ರಿ ಮೇಲೆ ಲೈಕ್ ಸುಕ್ಕ ರೆಡಿ ಆಗಿ ಪೆಪ್ಪರ್ ಡ್ರೈ. ಬಾಳೆ ಎಲೆ ಹಚ್ತಿತ್ ಕಾಣಿ. ಅನ್ನ ಹಾಕುದಾ?
ಆಚೆ ಬದಿ ಜಾಸ್ತಿ ಹಾಕುದು. ಮುಂಬದಿ ಜಾಸ್ತಿ ಮಾಡ್ಕ ಏನ್ ಹೆಚ್ಚಿಲ್ಲ, ಎಲ್ಲ ಒಂದೊಂದು ಈಗ ಕಾಣಿ ಪೆಪ್ಪರ್ ಡ್ರೈ ಬೋಸ್ತಿದ್ದಿ ಇವಕ್ಕ. ಇವಕ್ಕೆ ಅಂತ ನಾವೇನು ಜೊಕ್ನೇರ ಸೊಮ್ಸು ಮಾರ ಇಷ್ಟು ಕಷ್ಟ ಆಯ್ತಕ್ಕೆ. ಸಮಸು ಕಾತ್ಲ ಚೊಲೋ ಅತ್ತ. ಪಾತ್ರ ನೆಲ್ದಂಗೆ ಇಟ್ಟದ್ದಲ್ಲ. ಆಹಾ ತಿಂತ ಇದ್ರೆ ಪೆಪ್ಪರ್ ಡ್ರೈಯಾ ಖುಷಿ ಕ್ವಾರಿ ಮರೆ. ಸೂಪರ್ 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 ಒಳ್ಳೆ ಆಗುತ್ತ. ಬಣ್ಣ ತಕ್ಕನೆ ಬಣ್ಣದಿಂದ ಜಾಸ್ತಿ ಟೇಸ್ಟ್ ಉಂಟು, ಬಣ್ಣನೂ ಜಾಸ್ತಿ ಉಂಟು. ಪೆಪ್ಪರ್ ಲಾಸ್ಟಿಗೆ ಹ್ಯಾಂಗ್ ಫ್ಲೇವರ್ ಕೊಡ್ತಿತ್ತಲ್ಲ ಅಲ್ಲ ನಿಂದೊಂದು ಸಿಗ್ನೇಚರ್ ಮಾಡಿಬಿಡು. ಮನೆಯನ್ನೇ ತರ್ಲು